ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಪ್ರೇಮ್ಸ್ ಟೆಕ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬಲ್ಲಿ 3 ಹೊಸ ಅಪ್ಡೇಟ್ ಬಂದಿವೆ. ಈ ಅಪ್ಡೇಟ್ನ ನಾನು ಇಮೇಲ್ನಲ್ಲಿ ಬಿಟ್ಟು ತುಂಬ ಭಯ ಆಯಿತು. ಯಾಕಂದರೆ ನಾನು ಏನಾದರೂ ಚಾನಲ್ ಟರ್ಮಿನೇಟ್ ಆಯ್ತಾ ಅನ್ನೋ ಹಾಗೆ ಅಪ್ಡೇಟ್ ಬಂದಿತ್ತು. ಆಮೇಲೆ ಸರಿಯಾಗಿ ಓದ ನಂತರ ನನಗೆ ಅರ್ಥ ಆಯಿತು ಯಾವುದು ಟರ್ಮಿನೇಟ್ ಆಗುವಂಥ ಅಲ್ಲ, ಅಪ್ಡೇಟ್ ಇದು ಅಂತೇಳಿ ತಿಳಿತು. ಯಾವುದು ಅಪ್ಡೇಟ್ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದ ಬೆಲ್ ಐಕನ್ ಬರ್ತೈತಿ. ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಮೊದಲನೇ ಅಪ್ಡೇಟ್ ಏನಪ್ಪ ಅಂತಂದರೆ, ನೀವು ಯೂಟ್ಯೂಬಲ್ಲಿ ಯಾವುದೇ ಒಂದು ವ್ಯಕ್ತಿನ ಪರ್ಸನಲ್ ಡಾಟಾ ಆಗಿರ್ಬೋದು, ಅವರ ಒಂದು ಹೆಸರಾಗಿರ್ಬೋದು ಅಥವಾ ಅವರ ಒಂದು ಫೋಟೋಗಳಾಗಿರ್ಬೋದು, ಅವರ ಪರ್ಮಿಷನ್ ಇಲ್ಲದೆ ಯೂಸ್ ಮಾಡೋ ಹಾಗಿಲ್ಲ. ಅಂದರೆ ಮೊದಲೆಲ್ಲ ಒಂದು ಈ ಅಪ್ಡೇಟ್ ಇತ್ತು, ಆದರೆ ಇವಾಗ ತುಂಬ ಸ್ಟ್ರಿಕ್ ಆಗಿದೆ. ಒಂದು ಹೆಸರನ್ನು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಒಂದು ವೇಳೆ ಹಾಗೆ ಅವ್ರು ಏನಾದರೂ ನಿಮ್ಮ ಒಂದು ಚಾನಲ್ಗೆ ನನ್ನ ಹೆಸರು ಯೂಸ್ ಮಾಡಿದ್ದಾರೆ ಅಂತ ಯೂಟ್ಯೂಬ್ಗೆ ಕಂಪ್ಲೇಂಟ್ ಮಾಡಿ ನಿಮ್ಮ ಚಾನಲ್ ಟರ್ಮಿನೇಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಸುಮ್ಮನೆ ಯಾರ್ದು ಫೋಟೋ ಆಗಿರ್ಬೋದು, ಯಾರ್ದು ಹೆಸರಾಗಿರ್ಬೋದು, ಸುಮ್ಮನೆ ನಿಮ್ಗೆ ಕೆಲಸಕ್ಕೆ ಬರದೇ ಇದ್ದರೂ ಕೂಡ ಯೂಸ್ ಮಾಡ್ತೀರಾ. ಹಾಗಾಗಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಇನ್ನು ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ, ಈ ಎಲ್ಲ ಅಪ್ಡೇಟ್ಗಳು ಜೂನ್ 1ರಿಂದ ಅಪ್ಲೈ ಆಗುತ್ತೆ ಅಂತ ಯೂಟ್ಯೂಬ್ ಹೇಳಿದೆ. ಜೂನ್ 1ರಿಂದ. ಇನ್ನು ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ, ಇನ್ನು ಮುಂದೆ ಎಲ್ಲ ಒಂದು ಚಾನಲ್ ಮೊನಟೈಸ್ ಆಗಿರ್ಬೋದು, ಮೊನಟೈಸನ್ ಆಗದೇ ಇರ್ಬೋದು, ಅಂಥ ಒಂದು ಚಾನಲ್ಗಳ ಮೇಲೆ ಕೂಡ ಆ್ಯಡ್ಸ್ ಪ್ಲೇ ಆಗುತ್ತೆ ಅಂತ ಯೂಟ್ಯೂಬ್ ಹೇಳಿದೆ. ಅಂದರೆ ಮೊನಟೈಸನ್ ಆನ್ ಆಗಿದ್ದರೆ ಆ್ಯಡ್ಸ್ ಪ್ಲೇ ಆಗಿ ಆ ದುಡ್ಡು ನಿಮಗೆ ಸೇರುತ್ತೆ. ಮೊನಟೈಸೇಷನ್ ಆನ್ ಆಗಿದ್ರೆ ಚಾನಲ್ಗಳಿಗೆ ಆ್ಯಡ್ಸ್ ಪ್ಲೇ ಆಗಿ ಆ ದುಡ್ಡು ಯೂಟ್ಯೂಬ್ ಇಟ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ ಸ್ವಲ್ಪ ಬೇಜಾರು ಅನಿಸ್ತು, ಈ ಅಪ್ಡೇಟ್ ಬರಬಾರ್ದಾಗಿತ್ತು. ನಿಮಗೆ ಏನು ಅನ್ನಿಸುತ್ತೆ ಕಮೆಂಟ್ ಮಾಡಿ. ಇನ್ನು ಮೂರನೇ ಅಪ್ಡೇಟ್ ಏನಪ್ಪ ಅಂತಂದರೆ, ಟ್ಯಾಕ್ಸ್ ವೆರಿಫಿಕೇಷನ್ ಇನ್ನೂ ಯಾರು ಮಾಡಿಲ್ಲ ಮಾಡ್ಕೊಳ್ಳಿ. ಮೇ 31 ಬರ್ತಾ ಇದೆ, ತುಂಬ ಹತ್ರನೇ ಇದೆ, ತುಂಬ ಏನು ದಿನ ಉಳಿದಿಲ್ಲ. ಹಾಗಾಗಿ ಈ ಮೇ 31 ಒಳಗೆ ನೀವು ಏನಾದರೂ ಟ್ಯಾಕ್ಸ್ ವೆರಿಫಿಕೇಷನ್ನ ಮಾಡದೆ ಹೋದರೆ ನಿಮಗೆ ಒಂದು ಎಕ್ಸ್ಟ್ರಾ ಚಾರ್ಜಸ್ನ ಕೊಡಬೇಕಾಗುತ್ತೆ, ಪೆನಲ್ಟಿ ಬೀಳುತ್ತೆ. ಅಂದರೆ ಎಕ್ಸ್ಟ್ರಾ ಚಾರ್ಜಸ್ ಕೊಡಬೇಕಾಗತ್ತೆ ಅಂತ ಯೂಟ್ಯೂಬ್ ಹೇಳಿದೆ. ಹಾಗಾಗಿ ಟ್ಯಾಕ್ಸ್ ವೆರಿಫಿಕೇಷನ್ನ ಮಾಡ್ಕೊಳ್ಳಿ, ಅದೇನು ತುಂಬ ದೊಡ್ಡ ಕಷ್ಟ ಅಲ್ಲ. ಈ 3 ಅಪ್ಡೇಟ್ಗಳ ಬಗ್ಗೆ ಏನನ್ನಿಸ್ತು ಫ್ರೆಂಡ್ಸ್? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಎಲ್ಲ ಕಡೆ ಶೇರ್ ಮಾಡಿ, ಹಾಗೂ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ಅಪ್ಡೇಟ್ ಹೇಗೆ ಅನ್ನಿಸ್ತು, ಯಾವ ಅಪ್ಡೇಟ್ ಕೆಟ್ಟದಾಗ ಅನ್ನಿಸ್ತು, ಯಾವ ಅಪ್ಡೇಟ್ ಚೆನ್ನಾಗಿ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.